ಆಲ್ರೆಡಿ 10 ಆಗಿದೆ. ನೋಡೋಣ ಏನೋ ಹೇಳ್ತಿದ್ದಾರೆ. ಆಲ್ ದ ಬೆಸ್ಟ್. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋ ಯಾಕೆ ಮಾಡಿದೆ ಅಂದರೆ, ಇದು ನಮ್ಮನೆ ಕಡೆ ಆಲ್ಮೋಸ್ಟ್ ಮಳೆನೇ ಇಲ್ಲ. ಮುಂದೆ ಹೋಗ್ತಾ 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 ಬೆಳಿಗ್ಗೆ ಇದೆ ಅರೌಂಡ್ ಒಂದು 10 to 15 ಅಂತ ಅನಿಸುತ್ತೆ. ಸೊ ಸ್ವಲ್ಪ ದೂರ ಹೋಗಿದ ತಕ್ಷಣ ಎಷ್ಟು ಮಳೆ ಅಂತೀರಾ, ಯಪ್ಪ ಬೆಳಗ್ಗೆ ಯಾಕಪ್ಪ ಇದು ರಿಸಲ್ಟ್ ಇರ ಅಂತ ಅಂದ್ಕೊಂಡೆ. ಬಟ್ ವೆದರ್ ಮಾತ್ರ ಕೂಲಾಗಿ ಚೆನ್ನಾಗಿತ್ತು. ಸೊ ನೋಡಿ, ನಾನು ಹೇಳಿದ್ನಲ್ಲ, ಈ ಕಡೆ ಎಲ್ಲ ಮಳೆ, ನಮ್ಮ ಮನೆ ಕಡೆ ಮಳೆನೇ ಇಲ್ಲ. ಇಲ್ಲಿ ನಮ್ಮ ಮನೆಯಿಂದ ಇವ್ನು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಅರ್ಧ ದಾರಿ ಮಳೆ, ಅರ್ಧ ದಾರಿ ಮಳೆ ಇಲ್ಲ. ಸೊ ಈ ಥರ ಅನುಭವ ಯಾರಿಗಾದ್ರೂ ಆಗಿದೆಯಾ? ಸೊ ಮಳೆ ಅರ್ಧ ಕಡೆ ಇರುತ್ತೆ, ಇನ್ನೂ ಅರ್ಧ ಇರಲ್ಲ. ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಏನಲ್ಲ ಸ್ಕೂಲ್ ರಿಸಲ್ಟ್ ದಿನ ಮಳೆ ಬರ್ಸ್ತಾ ಇದೆಯಾ? ಹೆಂಗಿದೆ? ನಾನು ಪಾಸ್ ಆಗಿದ್ದೀನಿ ಅಂತ ನೆನಪಿಲ್ಲ. ನೋಡೋಣ. ಓವರ್ ಕಾನ್ಫಿಡೆಂಟಾ? ಏನು ಮಳೆ ಗೊತ್ತಾ, ಸಿಕ್ಕಾಪಟ್ಟೆ ಮಳೆ. ಸೊ ಇಷ್ಟೇ ಜೀವನ. ಒಂದು ಕಡೆ ನೀರು ಹರಿತಾ ಇರೋದೆ, ಇನ್ನೊಂದು ಕಡೆ ನೀರು ಹರಿಯಲ್ಲ. ಸೊ ಇಷ್ಟೇ ಡಿಫ್ರೆನ್ಸು, ಏನು ಮಾಡೋಕ್ಕಲ್ಲ. ಲೈಫು ಅಷ್ಟೇ ಅಪ್ ಆ್ಯಂಡ್ ಡೌನ್. ಒಂದು ಕಡೆ ನಮಗೆ ಶಾಂತಿ ನೆಮ್ಮದಿ ಇದ್ದರೆ, ಇನ್ನೊಂದು ಕಡೆ ಕಷ್ಟ ಇದ್ದೇ ಇರುತ್ತೆ. ಎಲ್ಲನೂ ಸಹ ಮೆಟ್ಟಿ ನಾವು ನಿಲ್ಲಬೇಕು. ಸೊ ಇದು ಇವರ ಸ್ಕೂಲು. ಸೊ ಸ್ಕೂಲಿಗೆ ಬಂದರೆ ಸಾಕಾಗಿತ್ತು. ಈ ಒಂದು ಬ್ಯಾಕ್ಗ್ರೌಂಡ್ ಮಾತ್ರ ಎಲ್ಲರೂ ಫೋಟೋಶೂಟ್ ಮಾಡ್ಕೋತಾಯಿದ್ರು. ನಾನು ಯಾಕೆ, ಇದೆಲ್ಲ ಬುಕ್ಸಿಗೆ ಕ್ಯೂ ಆ್ಯಕ್ಚುಲಿ. ಸೊ ನಾನು ಯಾಕೆ ನನ್ನ ಮಗನಿಗೆ ಮಾಡಬಾರ್ದು ಅಂತ ಒಂದು ಫೋಟೋಶೂಟ್, ಆ್ಯಕ್ಚುಲಿ ಫೋಟೋ ಬೂತೆ ಅದು. ಎಲ್ಲ ಸ್ಟೂಡೆಂಟ್ಸು ಅಲ್ಲಿ ನಿಂತು ಫೋಟೋ ಇಟ್ಕೊಳ್ಳೋಕ್ಕೋಸ್ಕರ ಮಾಡಿರೋದು. ಹಾಗೆ ಇದು ನನ್ನ ಮಗನ ಮಾರ್ಕ್ಸ್ ಕಾರ್ಡ್, 68%. ಅಲ್ಲಿ ಸ್ಕೂಲ್ದು ಸೀಲು, ನಂಬರು ಎಲ್ಲ ಇತ್ತು. ಅದಕ್ಕೋಸ್ಕರ ಅದನ್ನು ಹೈಡ್ ಮಾಡಿದ್ದೀನಿ. ಉಲ್ಲಾಸ್, ಏನು ಉಲ್ಲಾಸ್ ಸಮಾಚಾರ? ಏನಿಲ್ಲ. ತೋರಿಸು ನೀನು ಹೇರ್ ಸ್ಟೈಲ್ ಹೆಂಗಿದೆ. ಈ ಕಡೆ ಹಾಲಿಡೇ ಅಂತ ಮಜಾ ಹೇರ್ ಸ್ಟೈಲ್ ಮಾಡಿಕೊಂಡು. ಓಕೆ, ನಿನ್ನೆಲ್ಲ ಯೂಟ್ಯೂಬ್ ಫ್ರೆಂಡ್ಸ್ಗೂ ಹಾಯ್ ಹೇಳು. ಹಾಯ್ ಗಾಯ್ಸ್. ಓಕೆ, ಸೂಪರ್. ಏನು ಇವತ್ತು ರಿಸಲ್ಟ್ ಬಂತಾ? ಯಾಕಪ್ಪ 90% ಬರ್ತೀನಿ ಅಂದೆ, ನೋಡಿದ್ರೆ 68% ಬಂದಿದ್ಯಾ. ಏನು ಮಾಡೋಣ? ಕಷ್ಟಪಟ್ಟೆ, ಬಟ್ ಹಿಂದಿ ಕಷ್ಟ ಸ್ವಲ್ಪ. ಹಿಂದಿಲ್ ಮಾರ್ಕ್ಸ್ ಹೊರಟೋಯ್ತಾ? ಹೌದು. ನೆಕ್ಸ್ಟ್ ಟೈಮ್ ಓದ್ತೀಯಾ? ನೆಕ್ಸ್ಟ್ ಟೈಮ್ ಓದ್ತೀಯಾ? ಮತ್ತು ಹಿಂದಿ ಏನು ಮಾಡ್ತೀಯಾ ನೆಕ್ಸ್ಟ್ ಟೈಮು? ನೆಕ್ಸ್ಟ್ ಟೈಮ್ ಫುಲ್ ಹಿಂದಿ ಸ್ಟಡಿ ಮಾಡೋದು. ಹಾರ್ಡ್ ವರ್ಕ್ ಮಾಡ್ತೀಯಾ? ಸೊ ಈಗ ಮುಂದೆ ಏನು ಇಟ್ಕೊಂಡಿದ್ಯಾ? ಬುಕ್ಸ್ ಓಪನ್ ಮಾಡಿ ನೋಡೋಣ. ಸೊ ಏನು ಗೊತ್ತಾ ಫ್ರೆಂಡ್ಸ್, ರಿಸಲ್ಟ್ ದಿನವೇ ಬುಕ್ಸ್ ತೊಗೋಬೇಕಂತೆ ಇವ್ರ ಸ್ಕೂಲಲ್ಲಿ. ಅದಕ್ಕೆ ಇವತ್ತೇ ಅತ್ತಗೆ ಹೋಗಿ ಬುಕ್ಸ್ನ ತಗೊಂಡು ಜೊತೆಗೆ ರಿಸಲ್ಟ್ ನೋಡಿ ಬಂದೆ. ಪಾಪ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನನಗೂ ಹುಷಾರಿಲ್ಲ ಮನೇಲಿ ಹೇಳ್ಕೊಡೋಕ್ಕೆ. ಆಮೇಲೆ ಉಲ್ಲಾಸನೂ ಸಹ ಯಾವುದೇ ರೀತಿ ಟ್ಯೂಷನ್ಸ್ಗೆ ಹೋಗಲ್ಲ. ಅದೇ ಮೇಯ್ನ್ ಪ್ರಾಬ್ಲಮ್ಮು. ಸೊ ನೋಡಿ, ಅವ್ರ ಅಣ್ಣಂಗೆ ಎಷ್ಟು ಮುದ್ದು ಮಾಡ್ತಾನೆ. ಚಿಕ್ಕ ಹಾಯ್ ಹಾಯ್ ಮಾಡೋ. ಚಿಕ್ಕು ಹಾಯ್. ಏಯ್ ಹಾಯ್ ಮಾಡೋ. ಹೋಗು ನೀನು, ಬೇಡ. ಉಲ್ಲಾಸ ಮಾತ್ರ ತೋರಿಸ್ತೀನಿ. ಓಕೆ, ಸೂಪರ್. ಅದು ತೆಗಿ ಟೆಕ್ಸ್ಟ್ ಬುಕ್ಸು. ಇದು ಹಿಂಗೆ ಇರಲಿ, ಟೆಕ್ಸ್ಟ್ ಬುಕ್ಸ್ ತೆಗಿ. ಸೊ ನೋಡಿ, ಥರ್ಡ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ಟೆಕ್ಸ್ಟ್ ಬುಕ್ಸು ಹಾಗೆ ನೋಟ್ಬುಕ್ಕು ಎಲ್ಲ ಕೊಟ್ಟಿದ್ದಾರೆ. ಇದಿಷ್ಟಕ್ಕೆ 6000 ರೂಪೀಸ್ ಆಯಿತು ಕರೆಕ್ಟಾಗಿ. ಬುಕ್ ಕರೆಕ್ಟ್ 6000 ರೂಪೀಸ್ ಆಯಿತು. ಇನ್ನೂ ಯೂನಿಫಾರ್ಮ್ ತೊಗೊಳೋದು ಬಾಕಿ ಇದೆ, ಶೂಸ್ ತೊಗೊಳೋದು ಬಾಕಿ ಇದೆ. ಹಾಲಿಡೇ ಬೇರೆ, ನನ್ನ ಮಗ ಎಂಜಾಯ್ ಮಾಡಬೇಕು ಅಲ್ವಾ ಉಲ್ಲಾಸ್? ಈಗ 68% ಬಂದಿದೆಯಲ್ಲ, ನೆಕ್ಸ್ಟ್ ನಿನ್ನ ಟಾರ್ಗೆಟ್ ಏನು? ವೀಡಿಯೋಲಿ ಹೇಳ್ತಾ ಇದೆಯಾ? ಕರೆಕ್ಟಾಗಿ ಹೇಳಬೇಕು. ಸುಮ್ಮನೆ 90 ಅಂದ್ಬಿಟ್ಟು ಮತ್ತೆ 68 ಬಂದು 86 20% ಜಾಸ್ತಿ ಹೇಳಿದ್ಯಾ? ಡನ್. ಓಕೆ, ಸೊ ಇದಿಷ್ಟು ಇವತ್ತಿನ ಲಾಗು. ಸೊ ಸ್ಕೂಲ್ಗೆ ಹೋಗಿದ್ವಿ, ಊಟ ಮಾಡಿದ್ವಿ, ಹಾಗೆ ರಿಸಲ್ಟ್ ನೋಡ್ಕೊಂಡು ಬಂದ್ವಿ. ಸೊ ಖುಷಿ ಆಯಿತು. ಸೊ ಹಾಗೆ ಈಗ ಇದಕ್ಕೆಲ್ಲ ಬೈಂಡ್ ಮಾಡಬೇಕು. ಬೈಂಡ್ ಮಾಡಿ, ಇನ್ನೂ ರಜಾ ಇದೆಯಲ್ಲ, ಆರಾಮಾಗಿ ಇದಕ್ಕೆಲ್ಲ ಬೈಂಡ್ ಮಾಡಬೇಕು. ಬೈಂಡ್ ಮಾಡಿ ಸೊ ಸ್ಕೂಲ್ಗೆ ಹಾಕಬೇಕು. ಈ ಚೋಟುಗೂ ಈ ವರ್ಷ ಸ್ಕೂಲ್ಗೆ ಹಾಕಬೇಕು. ಚೋಟು ಸ್ಕೂಲ್ಗೆ ಹೋಗ್ತೀಯ ಮಗನೇ? ಹೋಗ್ತೀಯಾ? ಹಾಯ್ ಮಾಡು, ಬಾಯ್ ಮಾಡು, ಹೋಗ್ಲಿ. ಇಲ್ಲಿ ನೋಡಿಲಿ, ಬಾಯ್ ಫ್ರೆಂಡ್ಸ್ ಅನ್ನು. ಉಲ್ಲಾಸ್ ನೀನು ಮಾಡು, ಅವ್ನು ಮಾಡ್ತಾನೆ. ಬಾಯ್ ಫ್ರೆಂಡ್ಸ್ ಮಾಡು ಮಗನೇ, ನಿದ್ದೆ ಗೊತ್ತಾಯ್ತಾ? ಓಕೆ, ಸೂಪರ್. ಸೊ ಇದಿಷ್ಟು ಇವತ್ತಿನ ಲಾಗು, ಸ್ಕೂಲ್ ಲಾಗ್, ರಿಸಲ್ಟ್ ಲಾಗ್ ಎಲ್ಲ ಆಗಿತ್ತು. ಸೊ ಮತ್ತೆ ನಾನು
ಸಿಗ್ತೀನಿ. ಈಗ ಊಟ ಮಾಡಬೇಕು. ಹೆಕ್ಕರಿ ಹೇಗಾಗಿದೆ ಅಂತ ತೋರಿಸ್ತೀನಿ. ಬನ್ನಿ ಬನ್ನಿ ಬನ್ನಿ, ಊಟಕ್ಕೆ ಹೋಗೋಣ. ಉಲ್ಲಾಸ್ ಹೋಗೋಣ ಚಿಕ್ಕು. ಸೊ ಕೊನೆಗೆ ಮನೇಲಿ ಎಗ್ ಫ್ರೈ ಅಂದರೆ ಎಗ್ ಮಸಾಲನ ರೆಡಿ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಹಾಗೆ ಒಂದು ಕಡೆ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಟೊಮಾಟೊ ಎಲ್ಲ ಮಿಕ್ಸ್ ಮಾಡಿ ಸೊ ಇಲ್ಲಿ ಎಗ್ ಫ್ರೈಗೂ ರೆಡಿ ಮಾಡಿ ಎಗ್ ಫ್ರೈ ಜೊತೆ ಊಟನೂ ಸಹ ಮುಗೀತು. ಆಗಲೇ ಹೇಳಿದೆ ನಾನು ವಿಡಿಯೋದಲ್ಲಿ ನಿಮಗೆ, ಉಲ್ಲಾಸ್ಗೆ ನಾನು ಯಾವುದೇ ರೀತಿಯಾದಂತಹ ಟ್ಯೂಷನ್ಗೂ ಹಾಕಿಲ್ಲ, ಹಾಗೆ ನಾನೂ ಮನೇಲಿ ಹೇಳ್ಕೊಟ್ಟಿಲ್ಲ. ನನಗೂ ತುಂಬಾ ಹುಷಾರಿರಲಿಲ್ಲ ಈ ನಡುವೆ. ಸೊ ಅದ್ರ ಮಧ್ಯೆಗೆ ಚೀಕುಗೂ ನೋಡಿಕೊಂಡು ಅವನು ಇಷ್ಟು ಮಟ್ಟಿಗೆ ಓದಿದ್ದಾನೆ ಅಂದರೆ ನನಗೆ ನಿಜವಾಗ್ಲೂ ಖುಷಿ ಇದೆ. 68% ಏನೂ ನನಗೇನು ಕಮ್ಮಿ ಇಲ್ಲ. ಮುಂದೆ ಇನ್ನೂ ಓದ್ತಾನೆ ಅನ್ನೋ ಭರವಸೆ, ಕಾನ್ಫಿಡೆನ್ಸ್ ನನಗಿದೆ. ನಮ್ಮ ಮಕ್ಕಳ ಮೇಲೆ ನಾವೇ ಕಾನ್ಫಿಡೆಂಟ್ ಇರಬೇಕಲ್ವಾ, ಇನ್ಯಾರು ಬೇರೆಯವ್ರು ಇರ್ತಾರ. ಸೊ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಓದೋಕ್ಕೆ ಜಾಸ್ತಿ ಫೋರ್ಸ್ ಮಾಡಿಬಿಡಿ, ಎಷ್ಟಾಗುತ್ತೋ ಅಷ್ಟು ಓದಲಿ, ಪ್ರಯತ್ನ ಪಡಲಿ ಅಷ್ಟೇ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಲವ್ ಯು ಆಲ್, ಬಾಯ್.